ಹಲೋ ಎಸ್ಐಟಿ ಅಧಿಕಾರಿಗಳೇ, ತನಿಖೆಯಂತೂ ಬಹಳಷ್ಟು ಸ್ಪಷ್ಟವಾಗಿ ಚುರುಕುಗೊಂಡಿದೆ. ಜನರಿಗೂ ಒಂದು ಭರವಸೆ ಮೂಡಿದೆ. ಎಸ್ಐಟಿ ತನಿಖಾಧಿಕಾರಿಗಳು ಅತ್ಯಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ದಿನಕ್ಕೊಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಇದೆಲ್ಲ ಸರಿ, ಆದರೆ ಹಲೋ ಎಸ್ಐಟಿ ಅಧಿಕಾರಿಗಳೇ, ಮಾಸ್ಕ್ ಕೊಡ್ರಿ ಮೊದಲು ಕಾರ್ಮಿಕರಿಗೆ. ಮೂಳೆ ಸಂಗ್ರಹಕಾರರಿಗೆ ಮಾಸ್ಕ್ ಕೊಟ್ಟಿಲ್ವಾ ಎಸ್ಐಟಿ? ಮಾಸ್ಕ್ ಇಲ್ಲದೆ ಬಟ್ಟೆ ಕಟ್ಟಿಕೊಂಡ ಕಾರ್ಮಿಕರು, ಒಂದು ತುಂಡು ಮಾಸ್ಕ್ ಇರಲಿಲ್ವಾ? ಅಲ್ಲಿ 10 ಮಾಸ್ಕ್ ಇಲ್ವಾ? ಬಟ್ಟೆ ಕಟ್ಟಿಕೊಳ್ಳಬೇಕಾ? ಮಾಸ್ಕ್ ಇಲ್ವೇನ್ರಿ? 10 ರೂಪಾಯಿದು. ಹಲೋ ಎಸ್ಐಟಿ ಅಧಿಕಾರಿಗಳೇ, ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯವನ್ನು ಕೊಡಿ. ಸರ್ಕಾರವೇ ರಚಿಸಿರುವ ಎಸ್ಐಟಿಗೆ ಮಾಸ್ಕ್ ಕೊರತೆ ಏನು? ಕೊರತೆನಾ? ಎಸ್ಐಟಿ ಮಾಸ್ಕ್ ಕೊಡ್ರಿ ಕಾರ್ಮಿಕರಿಗೆ ಕೂಗಿ ಹೇಳ್ತಾ ಇರೋದು ಜನಸಾಮಾನ್ಯರು. ಪಾಪ ಅಲ್ಲಿನ ಕಾರ್ಮಿಕರು ಸಮಾಧಿ ಅಗಿಬೇಕಾದ್ರೆ ಮಾಸ್ಕ್ ಧರಿಸಬೇಕು. ಕೆಲವೊಮ್ಮೆ ಕೊಳೆತ ಸ್ಥಿತಿಯಲ್ಲೂ ಕೂಡ ಶವಗಳು ಪತ್ತೆಯಾಗಬಹುದು. ಶವಗಳು ಕೊಳೆಯೋದಕ್ಕೆ ಕಾರಣ ಏನು ಅನ್ನೋದು ಜನಸಾಮಾನ್ಯರಿಗೂ ಗೊತ್ತಿರುವಂತಹ ವಿಚಾರ. ಬ್ಯಾಕ್ಟೀರಿಯಾಗಳು ಶವವನ್ನು ದಾಳಿ ಮಾಡುತ್ತೆ, ಅದರ ಮುಖಾಂತರವಾಗಿ ಶವಗಳು ಕೊಳೆಯುತ್ತವೆ. ಕೊಳೆಯೋ ಜಾಗದಲ್ಲಿ ಮಾಸ್ಕ್ ಹಾಕೊಂಡು ಹೋಗಬೇಕು ಅನ್ನೋದು ಸಾಮಾನ್ಯ ಪ್ರಜ್ಞೆ ಅಲ್ವಾ? ಸಣ್ಣ ಕಾಮನ್ ಸೆನ್ಸ್ ಅರ್ಥ ಆಗಲ್ವೇನು? ನೋಡಿ, ನಾವು ನೆನ್ನೆ ಹೊಟ್ಟೆ ಉರಿದೋಯ್ತು. ಆ ಫೋಟೋ ನೋಡಿ, ಆ ಫೋಟೋನ ತೋರಿಸುವ ಪ್ರಯತ್ನ ಮಾಡ್ತೀವಿ. ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ. ಪಾಪ ಆ ಕಾರ್ಮಿಕರನ್ನು ಬಳಕೆ ಮಾಡಿಕೊಳ್ತಾ ಇರೋದು ಎಸ್ಐಟಿಯ ಮೇಲೆ ವಿಶೇಷವಾದ ಗೌರವ ಫ್ರೀಡಮ್ ಟಿವಿಗೆ ಇದೆ. ಅದಕ್ಕೂ ಒಂದು ಕಾರಣ ಇದೆ. ಕಾರಣ ಏನಂತ ಹೇಳಿದ್ರೆ, ಲಕ್ಷಾಂತರ ಕೋಟ್ಯಾಂತರ ಅಭಿಪ್ರಾಯಗಳ ನಟ್ಟ ನಡುವೆ ನಿರ್ಭಯರಾಗಿ ನಿರಾತಂಕರಾಗಿ ಧರ್ಮಸ್ಥಳ ಅನ್ನೋ ಭೂಮಿಯ ಮೇಲೆ ಅಗೆತದ ಕಾರ್ಯಾಚರಣೆ ಪ್ರಾರಂಭ ಮಾಡಿರೋ ಎಸ್ಐಟಿಗೆ ಫ್ರೀಡಮ್ ಟಿವಿ ಕಡೆಯಿಂದ ಧನ್ಯವಾದ. ಆದರೆ ಅದರ ಜೊತೆಗೆ ಕಿವಿ ಹಿಂಡಿ ಬುದ್ಧಿ ಹೇಳ್ತೀವಿ ನಾವು. ಆ ಕಾರ್ಮಿಕರು ಅಲ್ಲಿ ಮೂಳೆ ಅಗಿತಿರ್ಬೇಕಾದ್ರೆ, ಸಮಾಧಿ ಅಗಿಬೇಕಾದ್ರೆ, ಮೂಳೆ ಸಂಗ್ರಹ ಮಾಡುವ ಸಂದರ್ಭದಲ್ಲಿ ತೀರಾ ಅಸ್ಥಿ ಪಂಜರದ ಹತ್ತಿರದಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಬೇಕು. ಪಾಪ ಅಲ್ಲೊಬ್ಬ ಕಾರ್ಮಿಕ, ಆತನಿಗೆ ಕಾಮನ್ ಸೆನ್ಸ್ ಇದೆ, ಆತನಿಗೊಂದು ಕನಿಷ್ಠ ಜ್ಞಾನ ಅನ್ನೋದಿದೆ. ಪಾಪ ಆತ ಬಟ್ಟೆ ಸುತ್ಕೊಂಡಿದ್ದಾರೆ. ಅದನ್ನ ನೋಡಿ ಅವರಿಗೊಂದು ಮಾಸ್ಕ್ ಪ್ರಾವಿಡ್ ಮಾಡಬೇಕು ಅನ್ನೋ ಸಣ್ಣ ತಿಳುವಳಿಕೆ ಬರಲಿಲ್ವಲ್ಲ ನಿಮ್ಗಳಿಗೆ? ಆ ಫೋಟೋ ನೋಡಿ ನಮಗೆ ಒಂದು ಸ್ವಲ್ಪ ಚುರುಕ್ಕಂತ ಹೊಟ್ಟೆ ಕರಳು ಹಿಂಡ್ದಂಗಾಯ್ತು ನಮಗೆ. ನಾವು ಯಾಕೆ ಆ ಫೋಟೋ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಬೇಡ, ಎಸ್ಐಟಿಯ ಮೇಲೆ ವಿಶೇಷವಾದಂಥ ಗೌರವ ಇದೆ. ನೀವು ಬಳಕೆ ಮಾಡ್ತಾ ಇರುವಂತಹ ಒಂದಷ್ಟು ಕಾರ್ಮಿಕರು, ನೀವು ಬಳಸ್ತಾ ಇರುವಂತಹ ಒಂದಷ್ಟು ಕಾರ್ಮಿಕರಿಗೆ ಮಾಸ್ಕನ್ನು ಪ್ರೊವೈಡ್ ಮಾಡಿ ದಯವಿಟ್ಟು. ಇದು ನಾವು ಆದೇಶವನ್ನು ಹೊರಡಿಸ್ತಾ ಇಲ್ಲ, ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಕಾರಣ, ಆ ಮಾಸ್ಕ್ ಹಾಕದೆ ಅವರು ನಾನಾ ಸಮಾಧಿಯ ಪಕ್ಕಕ್ಕೆ ಹೋಗ್ತಾರೆ, ಆಳವಾದ ಕಾರ್ಯಾಚರಣೆಗೆ ಇಳಿತಾರೆ. ಹಿಂಗೆಲ್ಲ ಇದ್ದಾಗ ನೀವು ಆ ತರಹದ್ದೊಂದು ತೀರ್ಮಾನಕ್ಕೆ ಬರದೇ ಹೋದರೆ ಕಾರ್ಮಿಕರನ್ನು ರೋಗಕ್ಕೆ ದೂಡ್ದಂಗಾಗುತ್ತೆ. ತೀರಾ ಹತ್ತಿರದಲ್ಲಿ ವ್ಯವಹಾರ ಮಾಡ್ತಿರ್ತಾರೆ ಅವರು, ಸಮಾಧಿಯ ಹತ್ತಿರದಲ್ಲಿ ಕಳೆಬರವನ್ನು ಪಿಕ್ ಮಾಡ್ತಿರ್ತಾರೆ, ಅದನ್ನು ಕಲೆಕ್ಟ್ ಮಾಡ್ತಿರ್ತಾರೆ. ಕೈಗೊಂದು ಗ್ಲೌಸು, ಮುಖಕ್ಕೊಂದು ಮಾಸ್ಕು, ಕಾರ್ಯಾಚರಣೆಯ ಸೌಂದರ್ಯ ಅಲ್ವಾ ಅದು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.